ಸ್ನೇಹಿತರೆ, ಇವತ್ತು SIR ಕಥೆ ಮಾತಾಡೋಣ. SIR ಪುರಾಣ ಅಂತಾನೆ ಹೇಳ್ಬೋದು. ಇದು ಕಥೆ ಕೂಡ ಅಲ್ಲ, ಎಷ್ಟು ಕಾಮಿಡಿ ಅನ್ಸತ್ತೆ ಅಂದ್ರೆ ನಾವ್ ಇನ್ನು ಯಾವ ಕಾಲದಲ್ಲಿ ಇದೀವಿ ಅಂತ ಅನ್ಸುತ್ತೆ ನನಗೆ. 2026ರಲ್ಲಿ ಬಂದು 2002ರ ಡೇಟಾದ ಆಧಾರದ ಮೇಲೆ ಇವರು ನಮ್ಮನ್ನು ಭಾರತದ ಪ್ರಜೆಗಳ ಅಲ್ವಾ ಅನ್ನೋದನ್ನ ನಿರ್ಧಾರ ಮಾಡ್ತಾ ಇದ್ದಾರೆ. 2002ರಲ್ಲಿ ನಿಮ್ಮ ತಂದೆ ತಾಯಿದು ಅನ್ಕೊಳ್ಳಿ, ನಿಮ್ಗೊಂದು 30 ವರ್ಷ ಈಗ ವಯಸ್ಸು. ನಿಮ್ ತಂದೆ ತಾಯಿಗೆ 2002ರಲ್ಲಿ ಒಂದು ಅವ್ರಿಗೂ ಒಂದು 35 ವಯಸ್ಸಿತ್ತು ಅಂತ ಅನ್ಕೊಳ್ಳಿ. ಅವ್ರೇನಾದ್ರು ಆ ಟೈಮಲ್ಲಿ ವೋಟರ್ ID ಮಾಡಿಲ್ಲ ಅಂದ್ರೆ, ಅಥವಾ ವೋಟರ್ ಲಿಸ್ಟ್ ಅಲ್ಲಿ ಅವ್ರ ಹೆಸರು ಇರ್ಲಿಲ್ಲ ಅಂತ ಆದ್ರೆ, ಇವತ್ತು ನೀವು ನಿಮ್ಮ ತಂದೆ ತಾಯಿ ಒಟ್ಟಿಗೆ ಜೊತೆನಲ್ಲಿ ಈ ದೇಶದ ಮತದಾರರಾಗಿ ಹೊಸ ಅಪ್ಲಿಕೇಶನ್ ಹಾಕೊಳ್ಬೇಕು. 18 ವರ್ಷದ ಯುವಕರ ರೀತಿಯಲ್ಲಿ ಅಪ್ಲಿಕೇಶನ್ ಅನ್ನ ನಿಮ್ಮ ತಂದೆ ತಾಯಿ, ನಿಮ್ಮ ಅಜ್ಜ ಅಜ್ಜಿ ಎಲ್ರು ಮೊದ್ಲಿಂದ ಅಪ್ಲಿಕೇಶನ್ ಹಾಕೊಂಡು ಬರ್ಬೇಕು. ಅಲ್ಲಿ ಫೌಂಡ್ ಅಂದ್ರೆ ಏನ್ ಹೇಳ್ತಾ ಇದೀನಿ ಅಂದ್ರೆ, 2002ರಲ್ಲಿ ಇವರೇ ಏನು ನಮ್ಮ ಎಲೆಕ್ಷನ್ ಕಮಿಷನ್ ಅವರು ಆ ಡೇಟಾವನ್ನ ಎಲ್ಲಾದ್ರೂ ಮಿಸ್ ಮಾಡಿದ್ರೆ ಅಥವಾ ಅವರ ಹೆಸರು ಅಲ್ಲಿ ಬರ್ಲಿಲ್ಲ ಅಂತಂದ್ರೆ, ಆ ಜವಾಬ್ದಾರಿಯನ್ನು ಕೂಡ ಭಾರತದ ಪ್ರಜೆಗಳೇ ಹೊತ್ಕೊಳ್ಬೇಕು. ಅವ್ರು ವೋಟ್ ಮಾಡಿದ್ರು ಸಮೇತ, ಅವ್ರ ಹತ್ರ ವೋಟರ್ ID ಇದ್ರೂ ಸಮೇತ, ಅವರ ಎಪಿಕ್ ನಂಬರು ನಿಮ್ಮ ಎಲೆಕ್ಷನ್ ಕಮಿಷನ್ ಅಲ್ಲಿ ನಮ್ಮ ಭಾರತದ ಎಲೆಕ್ಷನ್ ಕಮಿಷನ್ ನಲ್ಲಿ ವೆಬ್ಸೈಟ್ ಅಲ್ಲಿ ಬರ್ಲಿಲ್ಲ ಅಂತಂದ್ರೆ, ನೀವು ಭಾರತದ ಪ್ರಜೆ ಹೌದಾ ಅಲ್ವಾ ಅನ್ನೋದಕ್ಕೆ ಸಾಕ್ಷಿ ಕೊಡ್ಬೇಕು. ನೀವು ಮಾಡೋ ತಪ್ಪಿಗೆ ನಮ್ಮ ಭಾರತದ ಪ್ರಜೆಗಳು ಶಿಕ್ಷೆ ಅನುಭವಿಸೋಂಗ್ ಮಾಡ್ತಾ ಇದೀರಲ್ರಿ. ಯಾವತ್ತೂ ಅಷ್ಟೇ, ನೋಟ್ ಬ್ಯಾನ್ ಅಂತ ಹೇಳಿದ್ರಿ, ಇದನ್ನ ಎಕ್ಸಾಂಪಲ್ ತಗೊಳ್ಳೇಬೇಕು. ನೋಟ್ ಬ್ಯಾನ್ ಅಂದಾಗ ನೀವು ಮಾಡ್ತಾ ಇರೋದು ಅದು ನಿಮ್ಮ ಜವಾಬ್ದಾರಿ. ಅದು ನೀವು ಜನರಿಗೆ ಒಂದಿಷ್ಟು ಕಾಲಾವಕಾಶವನ್ನ ಕೊಟ್ಟು ಆ ನಂತರ ನೀವು ಮಾಡ್ಬೇಕಿತ್ತು. ಸರಿ ಆಯ್ತು, ಕಪ್ಪು ಹಣವನ್ನ ತರ್ತೀವಿ ಏನ್ರಿ, ತಂದಿದ್ರೆ ಅದನ್ನ ಡೇಟಾ ಸಮೇತ ತೋರಿಸ್ಬೇಕಲ್ವಾ ನೀವು, ಎಷ್ಟು ಸ್ವಿಸ್ ಬ್ಯಾಂಕಿನ ಕಪ್ಪು ಹಣವನ್ನ ತಂದಿದ್ದೀರಿ ಅಂತ. ಸರಿ, ಅದು ಹಾಳಾಗೋಗ್ಲಿ. ಈಗ ನೀವೇನ್ ಮಾಡ್ತಾ ಇದ್ದೀರಿ, 2002ರಲ್ಲಿ ಅಜ್ಜ ಅಜ್ಜಿ ಅಪ್ಪ ಅಮ್ಮ ಯಾರ್ದು ಹೆಸರಿಲ್ಲ ಲಿಸ್ಟ್ ಅಲ್ಲಿ ಅಂತಂದ್ರೆ, ಅವ್ರೆಲ್ರೂ ಅದ್ ನಿಮ್ ತಪ್ಪು. ಲಿಸ್ಟ್ ಅಲ್ಲಿ ಇಟ್ಕೊಳ್ದೆ ಇರೋದು ನಿಮ್ ತಪ್ಪು, ಸರ್ಕಾರದ ತಪ್ಪು. ಅದಷ್ಟೂ ಜನರನ್ನ ಫಸ್ಟ್ ಇಂದ ಮತದಾರರನ್ನಾಗಿ ಮಾಡಿ, ಹೊಸ ಮತದಾರರನ್ನಾಗಿ ಮಾಡ್ಲಿಕ್ಕೆ ಹೊರಟಿದ್ದೀರಲ್ಲ, ನಿಮಗೆ ಏನ್ ಹೇಳ್ಬೇಕು? ಮಾಡ್ಲಿಲ್ಲ ಅಂತಂದ್ರೆ ಪಶ್ಚಿಮ ಬಂಗಾಳದಲ್ಲಿ ಆದ ರೀತಿಯಲ್ಲಿ ಎಷ್ಟೋ ಕೋಟಿ ಜನರ ಓಟನ್ನ ನೀರಲ್ಲಿ ಹಾಕಿ ಮುಳುಗಿಸ್ಬಿಡ್ತೀರಾ. ಸರಿ, ಮಾಡ್ಕೊಳ್ಳೋಣ ಅಂತಂದ್ರೆ ಈ ನೋಟ್ ಬ್ಯಾನ್ ಆದಾಗ ಹೋಗಿ ಬೀದಿಲಿ ನಿಂತು ಎಷ್ಟೋ ಜನ ಪ್ರಾಣ ಕಳ್ಕೊಂಡ್ರು, ಎಷ್ಟೋ ಜನ ಕಾಯಿಲೆಗೆ ಗುರಿಯಾದ್ರು. ಕೆಲವು ಕಾಯಿಲೆಗಳು ಬಂದ್ಬಿಟ್ವು, ಸನ್ ಸ್ಟ್ರೋಕ್ ಎಲ್ಲ ಆಗ್ಬಿಟ್ಟಿತ್ತು ಕೆಲವರಿಗೆ. ಅದೇ ರೀತಿಯಲ್ಲಿ ಈಗ ಈ ಡಾಕ್ಯುಮೆಂಟ್ ಅನ್ನ ಸರಿ ಮಾಡ್ಕೊಳ್ಳೋದು, ಏನೋ ರೆಸಿಡೆಂಟ್ ಸರ್ಟಿಫಿಕೇಟ್ ಅನ್ನ ಪಡ್ಕೊಳ್ಳೋ ಅಂತದ್ದು, ಏನ್ರಿ ಕಾಟ ನಿಮ್ದು? ಏನ್ ಕಾಟ ನಿಮ್ದು ಅಂತ. ದೇಶದ್ರೋಹಿಗಳು, ಧರ್ಮದ್ರೋಹಿಗಳು ಎಲ್ಲ ಆಗೋಯ್ತು. ಈಗ ಭಾರತೀಯರನ್ನೇ ಭಾರತೀಯರಲ್ಲ ಅಂತ ಮಾಡಕ್ ಹೊರಟ್ಬಿಟ್ಟಿದ್ದೀರಲ್ಲ. ನಮ್ಮ ಹತ್ರ ಡೇಟಾ ಕರೆಕ್ಟ್ ಆಗಿ ಇದ್ರೆ ತಾನೇ ನಾವು ಅವರನ್ನ ವ್ಯಾಲಿಡೇಟ್ ಮಾಡೋದು. ನೀವು ಒಬ್ರನ್ನ ಮೌಲ್ಯಮಾಪನ ಮಾಡ್ತೀರಿ ಅಂತಂದ್ರೆ, ಯಾವ ಆಧಾರದಲ್ಲಿ ಮೌಲ್ಯಮಾಪನ ಮಾಡ್ತೀರಿ ಅನ್ನೋದಕ್ಕೆ ಒಂದು ರೂಲ್ಸ್ ಇರಬೇಕು. ಆ ರೂಲ್ಸ್ ಏನ್ ಗೊತ್ತಾ ನಿಮ್ದು? 2002ರಲ್ಲಿ ನಮ್ಮ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಇರಬೇಕು ಅನ್ನುವಂಥದ್ದು. ನಿಮ್ಮ ಲಿಸ್ಟ್ ಅಲ್ಲಿ, ನಿಮ್ಮ ECI ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಲಿಸ್ಟ್ ಅಲ್ಲಿ ನಮ್ಮ ತಂದೆ ತಾಯಿದು ಹೆಸರು ಇರಬೇಕು ಅಂತಂದ್ರೆ, ಅವ್ರ ಹತ್ರ ವೋಟರ್ ID ಇದೆ, ಆ ಎಪಿಕ್ ನಂಬರು ನಿಮ್ಮ ಏನು ಎಲೆಕ್ಷನ್ ಕಮಿಷನು ಇಲ್ಲ ನಮ್ಮ ಹತ್ರ ಅಂತ ಹೇಳತ್ತೆ. ಸರಿ, ಹಾಳಾಗೋಗ್ಲಿ. ಅದ್ಯಾವುದೋ ಒಂದು ಲಿಸ್ಟ್ ಬಿಟ್ಟಿದ್ದೀರಲ್ಲ, 2002 ವೋಟರ್ಸ್ ಲಿಸ್ಟ್ ಅಂತ. ಅದರಲ್ಲಿ ಹುಡುಕಿದ್ರೆ ಕೆಲವರದ್ದು ತಂದೆ ತಾಯಿದು ಹೆಸರೇ ಬರಲ್ಲ ಪಾಪ. ಈಗ ಆ ತಂದೆ ತಾಯಿನೂ ಈ 18 ವರ್ಷದ ಮಕ್ಕಳ ಜೊತೆಗೆ, ಈ 30 ವರ್ಷದ ಮಕ್ಕಳ ಜೊತೆಗೆ, 40 ವರ್ಷದ ಮಕ್ಕಳ ಜೊತೆಗೆ ಹೊಸದಾಗಿ ಅಪ್ಲಿಕೇಶನ್ ಅನ್ನ ಹಾಕೊಳ್ಬೇಕು. ಈ ರೀತಿಯಾದ ಒಂದು SIR ನಡೆಸುವಂತಹ ಅವಶ್ಯಕತೆ ಖಂಡಿತ ಇತ್ತ ಈ ದೇಶಕ್ಕೆ ಅನ್ನುವಂಥದ್ದು. ಒಂದು ಕ್ರಮಬದ್ಧವಾಗಿ
ಯಾವ ರೂಲ್ಸ್ ಅನ್ನ ಇಡಬೇಕು ಭಾರತೀಯರು ಅಂತ ಪ್ರೂವ್ ಮಾಡ್ಕೊಳ್ಳೋದಕ್ಕೆ? ಆಧಾರ್ ಕಾರ್ಡ್ ನೀವೇ ಕೊಟ್ಟಿರ್ತೀರಿ, ಅದು ವ್ಯಾಲಿಡೇಟ್ ಆಗಲ್ಲ. ಪಾಸ್ಪೋರ್ಟು ನಿಮ್ದೆ. ಇದನ್ನೆಲ್ಲ ಫಸ್ಟಿಂದ ವೆರಿಫಿಕೇಶನ್ ಬೇರೆ ಆಗ್ಬೇಕೀಗ. 60 ವರ್ಷ 70 ವರ್ಷ 80 ವರ್ಷದ ನಾಗರಿಕರು ಕೂಡ ಇವತ್ತು ಅವರ ವೋಟರ್ ಐ ಡಿ ಅವರದ್ದೇ ವೋಟರ್ ಐ ಡಿ ಅಂತ ಪ್ರೂವ್ ಮಾಡ್ಲಿಕ್ಕೆ ಇವತ್ತು ಅಲೆದಾಡುವಂತಹ ಪರಿಸ್ಥಿತಿ. ಅವರು BP, ಶುಗರು, ಅವ್ರಿಗಿರುವ ಒಂದು ಬೇರೆ ಕಾಯಿಲೆಗಳನ್ನ ನೋಡ್ಕೊಳ್ತಾರ, ಇಲ್ಲ ನನ್ನ SIR ಅಲ್ಲಿ ನನ್ನ ಹೆಸರಿರ್ಬೇಕು, 2002 ಲಿಸ್ಟ್ ಅಲ್ಲಿ ನನ್ನ ಹೆಸರಿರ್ಬೇಕು ಅಂತ ಹುಡ್ಕೊಂತ ಹೋಗ್ತಾರ. ಈ ಎನ್ಯುಮರೇಷನ್ ಫಾರ್ಮ್ ಅಲ್ಲಿ ಇನ್ನೂ ಒಂದು ಡೌಟ್ ನನಗೆ. ಎನ್ಯುಮರೇಷನ್ ಫಾರ್ಮ್ ಅಂತ ಒಂದು ಕೊಟ್ಟಿದ್ದೀರಾ, ಅದರಲ್ಲಿ ನನ್ನ ವಿಧಾನಸಭಾ ಕ್ಷೇತ್ರ ಇರತ್ತೆ, ನನ್ನದಾಗಿರ್ಬೋದು ನಿಮ್ಮದಾಗಿರ್ಬೋದು, ಮತ್ತೆ ಈಗಿನ ಭಾಗದ ಸಂಖ್ಯೆ ಅಂದ್ರೆ ಪಾರ್ಟ್ ನಂಬರ್, ಸೀರಿಯಲ್ ನಂಬರ್ ಎಲ್ಲ ಇರುತ್ತೆ. ಸರಿ, ಇವಾಗ ನನಗೊಂದು ನನ್ನದಿದೆ ಅಲ್ಲಿ. ಈಗ ನಾನು ನನ್ನ ತಂದೆ ಒಟ್ಟಿಗೆ ಗುರುತಿಸ್ಕೊಳ್ಬೇಕು, ಅಥವಾ ನನ್ನ ತಾಯಿ ಒಟ್ಟಿಗೆ ಗುರುತಿಸ್ಕೊಳ್ಬೇಕು, ಅಜ್ಜಿ ತಾತನೊಟ್ಟಿಗೆ ಗುರುತಿಸ್ಕೊಳ್ಬೇಕು ಅಂತೀರ. ಅವರದ್ದು ಕೂಡ ನೀವೇ ಹುಡುಕ್ಬಿಟ್ಟು ಅಲ್ಲಿ ಕೆಳಗಡೆ ಹಾಕ್ಬೇಕು. ಈಗ ಪ್ರೆಸೆಂಟ್ ಡೇಟಾ ನಿಮ್ಮ ಹತ್ರ ಇದೆ ಅಂತ ಹೇಗೆ ಪ್ರೂವ್ ಮಾಡ್ತಾ ಇದ್ದೀರೋ, 2002 ಕೂಡ ಡೇಟಾ ಇದೆ ಅಂತ ನೀವ್ ಯಾಕೆ ಪ್ರೂವ್ ಮಾಡ್ತಾ ಇಲ್ಲ? ಇದ್ಯಾರ ತಪ್ಪು? ಅಂದ್ರೆ ನಾನು ಒಟ್ಟಾರೆ ಹೇಳ್ತಾ ಇರೋದೇನಂದ್ರೆ, ನಿಮ್ಮ ಹತ್ರನೇ ಡೇಟಾ ಇಲ್ಲ. ಮೌಲ್ಯಮಾಪನ ಮಾಡುವವನು ಯಾವ ಪ್ರಶ್ನೆ ಕೇಳಿದಾನೆ ಆ ಪ್ರಶ್ನೆಗೆ ಉತ್ತರ ಏನು ಅನ್ನೋದು ಮೌಲ್ಯಮಾಪನ ಮಾಡುವ ವ್ಯಕ್ತಿಗೆ, ಪರೀಕ್ಷೆ ಮಾಡುವ ವ್ಯಕ್ತಿಗೆ ಗೊತ್ತಿಲ್ಲ. ನಾನು ಏನು ಪರೀಕ್ಷೆ ಮಾಡ್ತಾ ಇದ್ದೀನಿ ಅಂತ. ಕ್ವೆಶನ್ ಪೇಪರ್ ಕೊಟ್ಟವ್ರಿಗೇನೆ ಆ ಪ್ರಶ್ನೆಗಳಿಗೆ ಉತ್ತರ ಏನು ಅಂತ ಗೊತ್ತಿಲ್ಲ. ಆಮೇಲೆ ಅಂದಾಜಲ್ಲಿ ಅಡ್ಡೇಟ್ ಮೇಲೆ ಗುಡ್ಡೇಟು ಅಂತಾರಲ್ಲ, ಆತರ ಹೆಂಗೋ ಒಂದು ಹೊಡೆದು ಪಾಸ್ ಆದ್ರೆ ಪಾಸು, ಫೇಲ್ ಆದ್ರೆ ಫೇಲು. ಈ ರೀತಿಯಾದ ತಲೆ ಬುಡ ಇಲ್ಲದೆ ಇರೋ SIR ಬೇಕಾಗಿತ್ತಾ? ನಿಮ್ಮಲ್ಲಿ ಏನು ತಜ್ಞರಿಲ್ವಾ? ಎಲೆಕ್ಷನ್ ಕಮಿಷನ್ ಅಲ್ಲಿ ಯಾರಿಗೂ ಮಂಡೆ ಇರೋರು ಯಾರು ಇಲ್ವಾ? ಆ ಮಂಡೆನಲ್ಲಿ ಬುದ್ಧಿ ಇಲ್ವಾ? ಲದ್ದಿ ತುಂಬ್ಕೊಂಡಿದ್ಯಾ? ಯಾವ ರೂಲ್ಸ್ ಅನ್ನ ಸೆಟ್ ಮಾಡ್ಬೇಕು? 60 ವರ್ಷ ಮೇಲ್ಪಟ್ಟವ್ರಿಗೆ ಎಷ್ಟೋ ಸಮಸ್ಯೆಗಳಿವೆ ರೀ. ಪೆನ್ಷನ್ ಬರ್ತಾ ಇರಲ್ಲ ಪಾಪ, ಅವ್ರೇನೋ ಮಾತ್ರೆ ತಗೊಳ್ಬೇಕು, ಏನೋ ಲೈಫ್ ಸ್ಟೈಲ್ ಇಶ್ಯೂಸ್, ಇನ್ನೇನೋ ಸಮಸ್ಯೆಗಳು ನಡೀತಾ ಇರತ್ತೆ. ಅದ್ರ ಮಧ್ಯೆ ನಿಮ್ SIRಗೆ ಡಾಕ್ಯುಮೆಂಟ್ ಹೊಂದಿಸ್ಕೊಂಡು ಅವ್ರು ಯಾವ ಭಾಗದಲ್ಲಿ ಇದ್ರು ಅಂತ ನೋಡ್ಕೊಂಡು, ಎಷ್ಟೋ ಜನಕ್ಕೆ ಮೊಬೈಲ್ ಆಪರೇಟ್ ಮಾಡಕ್ಕೂ ಗೊತ್ತಿಲ್ಲ. ಈ ಮೊಬೈಲ್ ಅನ್ನ ನಾವ್ ಹೇಗೆ ಬಳಸ್ಬೇಕು ಅನ್ನೋದೇ ಗೊತ್ತಿಲ್ಲ, ಹೇಗೆ ಯೂಸ್ ಮಾಡ್ಬೇಕು ಅಂತಾನೆ ಗೊತ್ತಿಲ್ಲ. ಸ್ಮಾರ್ಟ್ ಫೋನ್ ಅನ್ನ ಅವ್ರು ಹೋಗ್ಬಿಟ್ಟು 2002ರಲ್ಲಿ ಅವ್ರ ಹೆಸರು ಎಲ್ಲಿತ್ತು ಅಂದ್ಬಿಟ್ಟು ವೆಬ್ಸೈಟ್ ಓಪನ್ ಮಾಡ್ಬಿಟ್ಟು ECI ಓಪನ್ ಮಾಡಿ ಅದರಲ್ಲಿ ಭಾಗದ ನಂಬರ್ ಹುಡುಕಿ ಇವ್ರಿಗೆ ತಗೊಂಡು ಬಂದು ಬರೆದು ಕೊಟ್ಬಿಡ್ತಾರ. 100% ಲಿಟ್ರಸಿ ಇರುವಂತಹ ದೇಶಗಳಲ್ಲಿ ಕೂಡ ಇದನ್ನ ಇಂಪ್ಲಿಮೆಂಟ್ ಮಾಡೋದು ಕಷ್ಟ ಇದೆ. ನೀವು ಹಾಕಿರೋ ಒಂದು ಪ್ರಶ್ನೆಗೆ ಅದನ್ನ ಹುಡ್ಕೊಂಡು ಬರೋದಕ್ಕೆ ನಿಮಗೆ ಹುಡ್ಕಕ್ಕಾಗಲ್ಲ, ನಾವು ಹುಡ್ಕೊಂಡು ಬರ್ಬೇಕಾ? ನಿಮ್ಮ ಸಮಸ್ಯೆಗಳನ್ನ ಜನರ ತಲೆ ಮೇಲೆ ಹಾಕಿರೋದು ದೊಡ್ಡ ಒಂದು ವಿಷಾದದ ವಿಷಯ. ನಿಜವಾಗ್ಲೂ SIRಗೆ ನಾನು ರಿಪ್ ಅಂತ ಹೇಳ್ತೇನೆ, ರೆಸ್ಟ್ ಇನ್ ಪೀಸ್ ಅಂತ ಹೇಳ್ತೇನೆ. ಇದು ಶಾಂತಿ ತಗೊಳ್ಬೇಕು ಸ್ವಲ್ಪ, ಇಲ್ಲಾಂದ್ರೆ ತುಂಬಾ ಜನಕ್ಕೆ ಕಷ್ಟ ಆಗತ್ತೆ. ಈಗ ನಾನೇನೋ ಕಷ್ಟಪಟ್ಟು ಹುಡ್ಕೊಂತೀನಪ್ಪ, ನಾನು ಹುಡ್ಕೊಂಡಾಗಿದೆ, ನಾನು ಬರೆದು ಕೊಡ್ತೀನಿ. ಈಗ ಎಲ್ಲ ನಾನು ಸರ್ಚ್ ಮಾಡಿ ಇಟ್ಟಿದ್ದೀನಿ, ನನ್ನ ಡೀಟೇಲ್ಸ್, ನನ್ನ ಕುಟುಂಬದ ಡೀಟೇಲ್ಸ್ ಅನ್ನು ಸರ್ಚ್ ಮಾಡಿ ಇಟ್ಟಿದ್ದೀನಿ, ಆಯ್ತಾ? ಆದ್ರೆ ನನ್ನ ಸ್ನೇಹಿತರದ್ದು, ನನ್ನ ನೈಬರ್ಸ್, ಇದು ನಮ್ಮ ಕಾಂಗ್ರೆಸ್ ಪಕ್ಷದವರದ್ದು, ಎಷ್ಟೋ ಜನರದ್ದು ಇನ್ನೂ ಸರಿಯಾಗಿ ಸಿಗ್ತಾ ಇಲ್ಲ. ಪಾಪ ಅವರ ಅಜ್ಜ, ಅಜ್ಜಿ, ಅಪ್ಪ, ಅಮ್ಮ, ಅವರ ಜೊತೆಗೆ ಇವರು ಎಲ್ಲರೂ ಸೇರಿ ಹೊಸ ಫಾರ್ಮ್ ಅನ್ನ ಫಿಲ್ ಮಾಡಿ ಫಾರ್ಮ್ 6 ಅನ್ನ ಕೊಡ್ಬೇಕಾಗತ್ತವ್ರು. ಯಾಕಂದ್ರೆ ಅವ್ರದ್ದು ಯಾರ್ದು ನೀವಿಟ್ಟೇ ಇಲ್ಲ ಡೇಟಾ, ನೀವಿಡದೆ ಡೇಟಾ ಅವ್ರು ಎಲ್ಲಿಂದ ತರೋದು? ಪಾಪ 80 ವರ್ಷದವ್ರು ಕೂಡ ಇವತ್ತು ಹೊಸ ಅಪ್ಲಿಕೇಶನ್ ಕೊಟ್ಟು ಅವ್ರು ಪ್ರೂವ್ ಮಾಡ್ಕೊಳ್ಬೇಕು, ನಾನು ಭಾರತೀಯ, ನಾನು ಭಾರತದಲ್ಲೇ ಓಟ್ ಹಾಕೋದು ಅಂತ. ಈ ಹಣೆ ಬರಕ್ಕೆ ನೀವೇನ್ ಹೇಳ್ತೀರಾ ಅಂತ ಹೇಳಿ ನಿಮ್ಮ ಪ್ರಶ್ನೆಗಳನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಲಕ್ಕಿಲಿ ಐ ಆಮ್ ಸೇಫ್, ನೀವೇನ್ ತಲೆ ಕೆಡಿಸ್ಕೋಬೇಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ, ಥ್ಯಾಂಕ್ ಯು ಫ್ರೆಂಡ್ಸ್.